ವರೆಗೂ ಕೂಡ ಬೇಡ ಜಂಗಮರಿಗೆ ಭೂಮಿ ಕೊಡ್ತಾ ಇದ್ರು ಹಿಂದೆಲ್ಲ. ಅದರಲ್ಲಿ ನೀವು ಇದನ್ನ ಮಾಡ್ಕೊಳ್ರಿ. ಆಮೇಲೆ ರಾಶಿಗಳು ಮಾಡ್ತಾ ಇದ್ರಲ್ಲ, ಆ ರಾಶಿಗಳಲ್ಲಿ ದಾಸಯ್ಯಂಗೊಂದು ಭಾಗ, ಜಂಗಮನಿಗೊಂದು ಭಾಗ ಅಂತ ಹೇಳ್ಬಿಟ್ಟು ಸುಗ್ಗಿ ಕಾಲದಲ್ಲಿ ಒಂದು ಮರದಲ್ಲಿ ತುಂಬಿ ಹಾಕ್ತಾ ಇದ್ರು. ಆ ಕಾಳು ಕಡೆ ತಗೊಂಡೋಗಿ ಅವ್ರ ಫ್ಯಾಮಿಲಿನ ಸಾಕ್ತಾ ಇದ್ರು. ಆಮೇಲೆ ಭಿನ್ನಕ್ಕೆ ಅಂತ ಕರೆದಾಗ ಅವ್ರು ಕೂಡ 50 ಪೈಸಾ, 1 ರೂಪಾಯಿ, 4 ಆಣಿ ಇಂಥವು ತಗೊಂಬಂದು ಜನರ ಮನೆ ಕುಟುಂಬನ ಸಾಗಿಸ್ತಾ ಇದ್ರು. ಅದಕ್ಕೋಸ್ಕರ ಅವರಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಹೊರತು ನೀವು ಹೇಳಿದ ಮಾನದಂಡ ಅಲ್ಲ. ಬೇಡ ಜಂಗಮ ಅಂದರೆ ಬೇಡಿಕೊಂಡು ತಿನ್ನುವವರು, ಮನೆಗೆ ಹೋಗಿ ಧಾರ್ಮಿಕ ಭಿಕ್ಷಾಟನೆ ಮಾಡ್ತಕ್ಕಂಥವ್ರು. ಈ ಧಾರ್ಮಿಕ ಭಿಕ್ಷಾಟನೆ ಮಾಡೋರು ಬೇಡ ಜಂಗಮ. ಅದನ್ನು ಮಾಡಬೇಡ್ರಿ, ಗೌರವಾನ್ವಿತವಾಗಿ ಬದುಕ್ರಿ ಅಂತ ನಮಗೆ ಅಂಬೇಡ್ಕರ್ ಅವರು ಮೀಸಲಾತಿ ಕೊಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪನಾದರೂ ಬೆಲೆ ಕೊಡ್ರಿ ನೀವು. ನಿಜವಾಗ್ಲೂ ನೀವು ಅಂಬೇಡ್ಕರ್ ಅವ್ರನ್ನ ಗೌರವಿಸೋದೇ ಆದರೆ ಎಲ್ಲ ಜಾತಿಗೂ ಕೂಡ ನೀವು ಸರಿಸಮನಾಗಿ ಸರಿಸಮನಾದ ಅವಕಾಶ ಸಿಗಂಗೆ ಮಾತನಾಡಬೇಕೇ ಹೊರತು ಅದನ್ನು ಬಿಟ್ಬಿಟ್ಟು ನಿಮ್ಮ ಸ್ವಜಾತಿ ಪಕ್ಷವನ್ನು ಮೆರೆದು ಸಾರ್ವಜನಿಕ ಸಭೆಯಲ್ಲಿ ಒಂದು ಜಾತಿ ಬಗ್ಗೆ ಮಾತಾಡ್ತೀರಾ ನೀವು. ಫೇಕ್ ಸರ್ಟಿಫಿಕೇಟು ಕೊಟ್ಟರ್ನ ಒಳಗಾಕ್ರಿ, ತಗೊಂಡರ್ನ ಒಳಗಾಕ್ರಿ ಅಂತ ಹೇಳ್ತೀರಾ ನೀವು. ಬರ್ರಿ, ನಿಮಗೆ ಚಾಲೆಂಜ್, ನೀವು ನಿಜವಾಗ್ಲೂ ಕರೆಕ್ಟಾಗಿದ್ದರೆ ನೀವು ನಿಮ್ಮ ದಾಖಲಾತಿಗಳನ್ನು ತರ್ರಿ. ಬೇಡ ಜಂಗಮ ಯಾರು ಅನ್ನೋ ದಾಖಲಾತಿ ಖಂಡಿತ ನೀವು ತರಲೇಬೇಕು. ನೀವು ಯಾರು 3 ಜನ ಏನು ನೀವು ಎಚ್ ಆಂಜನೇಯ ಆಗಿರ್ಬೋದು, KH ಮುನಿಯಪ್ಪ ಆಗಿರ್ಬೋದು, ಆವಾಗ ಕಾರಜೋಳ ಇದ್ದರು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ನೀವು ಖಂಡಿತ ನೀವು ತರಲೇಬೇಕು. ಬೇಡ ಜಂಗಮ ಅಂದರೆ ಯಾರು ಅನ್ನೋದು ಏನಿದೆ ಅನ್ನೋದು ತರಬೇಕು ನೀವು. ಸುಮ್ಮನೆ ನೀವು ನಿಮಗೆ ಬಾಯಿ ಸಿಕ್ಕಿದೆ, ಮೈಕ್ ಸಿಕ್ಕಿದೆ ಅಂತ ಮಾತಾಡೋದಲ್ಲ. ನಾವು ಬೇಡ ಜಂಗಮ ಹೌದು ಅನ್ನೋದಕ್ಕೆ ದಾಖಲಾತಿ ತರ್ತೀವಿ, ನೀವು ಅಲ್ಲ ಅನ್ನೋದಕ್ಕೆ ದಾಖಲಾತಿ ತರಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಎಚ್ ಆಂಜನೇಯ ಅವರೇ ಮತ್ತು KH ಮುನಿಯಪ್ಪ ಅವರೇ, ನೀವು 3 ಜನ ಬಹಿರಂಗ ಚರ್ಚೆಗೆ ಬರಬೇಕು. ನಮ್ಮ ಸಮಾಜದ ಮುಖಂಡರು ನಿಮಗೆ ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ರೆಡಿ ಇದ್ದೀವಿ, ಸಿದ್ಧರಿದ್ದೀವಿ. ಎಲ್ಲ ದಾಖಲಾತಿಗಳೊಂದಿಗೆ ಬರ್ತೀವಿ. ಬೇಕಾಬಿಟ್ಟು ಮಾತಾಡಿದರೆ ಸರಿ ಇರಲ್ಲ. ನಿಮ್ಮ ಮನೆಯ ಮುತ್ತಿಗೆ ಹಾಕೋ ಕೆಲಸನೂ ಆಗುತ್ತೆ. ನಮ್ಮ ಜನನೂ ಏನೂ ಕಮ್ಮಿ ಇಲ್ಲ. ಎಲ್ಲರೂ ಕೂಡ ಎಲ್ಲವನ್ನೂ ಎದುರಿಸೋಕ್ಕೆ ಶಕ್ತಿ ಇದೆ ನಮಗೆ. ಇದನ್ನು ನಾನು ಈ ಒಂದು ಮಾಧ್ಯಮದ ಸೋಷಿಯಲ್ ಮೀಡಿಯಾದ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇನ್ನೊಂದು ಸರಿ ಬೇಡ ಜಂಗಮ ಜಾತಿ ಬಗ್ಗೆ ಮಾತಾಡಬೇಡ್ರಿ. ಅದು ಅಲ್ದಂಗೆ ಇನ್ನೂ ಒಂದು ಹೇಳ್ತೀನಿ. ಗುಲ್ಬರ್ಗಾದಲ್ಲಿ ಇರ್ತಕ್ಕಂಥ ಚಿತ್ತಾಪುರ ಜನದ ಬೇಡ ಜಂಗಮ, ಚಿತ್ತಾಪುರ ಬೇಡ ಜಂಗಮ ಜನರು ಎಲ್ಲರೂ ಹೋಗಿ ಇದೇ ಮಲ್ಲಿಕಾರ್ಜುನ್ ಮನೆಗೆ ಮುತ್ತಿಗೆ ಹಾಕ್ರಿ. ಅದು ಏನಾಗುತ್ತೆ ನೋಡೋಣ. ಮುತ್ತಿಗೆ ಹಾಕ್ರಿ ನೋಡೋಣ. ಇವ್ರು ಹೆಂಗೆ ಒಂದು ಜಾತಿ ಬಗ್ಗೆ ಮಾತಾಡ್ತಾರೆ ಎಲ್ಲ ಕಡೆ. ಇವರು ತಪ್ಪಲ್ವಾ ಅದು ಮಾತಾಡೋದು? ಒಂದು ಜಾತಿಗೆ ಅನ್ಯಾಯ ಮಾಡೋದು. ನೀವು ಪ್ರತಿಜ್ಞಾವಿಧಿ ಏನಂತ ಸ್ವೀಕಾರ ಮಾಡಿರ್ತೀರಾ? ಪ್ರಮಾಣ ವಚನ ಏನಂತ ಸ್ವೀಕಾರ ಮಾಡಿರ್ತೀರಿ? ಎಲ್ಲ ಜಾತಿ ಸಮುದಾಯ ಎಲ್ಲರಿಗೂ ಕೂಡ ನಾವು ಸರಿಸಮನಾಗಿ ಕಾಣ್ತೀವಿ ಅಂತ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿ, ಈಗ AKAD ಮಾತ್ರ ಚೆನ್ನಾಗಿರಬೇಕು, ಮಿಕ್ಕಿದಾರೆಲ್ಲ ಸತ್ತೋಗ್ಬಿಡ್ಲಿ. ಅವ್ರಿಗೆ ಯಾವ ಜಾತಿನೂ ಬೇಡ. ಲಿಂಗಾಯತ ಬಡ ಜಂಗಮರು ಮಾತ್ರ ಅಲ್ಲ, ಲಿಂಗಾಯತರಲ್ಲಿ ಬಡವ್ರು ಇರೋರಿಗೆ ಏನಾದರೂ ನಾವು ಏನೇ ಬೇಕಾದರೂ ಮಾಡ್ತೀವಿ. ಇವ್ರು ಫೇಕ್ ಸರ್ಟಿಫಿಕೇಟ್ ತಗೊತಾ ಇದ್ದಾರೆ. ಲಿಂಗಾಯತ ಜಂಗಮ ಅನ್ನೋದು ಜಾತಿನಲ್ಲಿದೆಯಾ? ವೀರಶೈವ ಜಂಗಮ ಅನ್ನೋದು ಜಾತಿ ಲಿಸ್ಟಲ್ಲಿ ಇದೆಯಾ? ಯಾವ ರೀತಿ ಹೇಳ್ತೀರಾ ನೀವು? ಬರ್ರಿ, 1921 ನೀವು ಡಿಪ್ರೆಸ್ಡ್ ಕ್ಲಾಸಲ್ಲಿರೋದು ತೆಗೆದು ನೋಡ್ರಿ. 1935-36 ಫಸ್ಟ್ ಶೆಡ್ಯೂಲ್ಡ್ ಕ್ಯಾಸ್ಟಲ್ಲಿ ಜಂಗಮ ಇದ್ದಾರೆ, ಅದನ್ನು ತೆಗೆದು ನೋಡ್ರಿ. ಸ್ವಲ್ಪ ನೋಡಿ ತಿಳ್ಕೊಂಡು ಮಾತಾಡ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ. ಸುಮ್ಮನೆ ನಿಮ್ಮ ಬಾಯಿ ಇದೆ ಅಂತ ಬಾಯಿಗೆ ಬಂದಂಗೆಲ್ಲ ಬಡ ಮಾತಾಡಬೇಡ್ರಿ. ನಾವು ಏನು ಸುಮ್ಮನೆ ಇರಲ್ಲ, ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಇದು ನಿಮಗೆ ಎಚ್ಚರಿಕೆ ಅಂತ ತಿಳ್ಕೊಳ್ರಿ. ಮತ್ತು ನಮ್ಮ ಬೇಡ ಜಂಗಮ ಸಮುದಾಯದ ಎಲ್ಲ ಮುಖಂಡರಿಗೂ ನಾನು ಹೇಳೋದಿಷ್ಟೇ, ದಯವಿಟ್ಟು ಎಲ್ಲರೂ ಸಹ ಬಂದು ಇದನ್ನು ಫೇಸ್ ಮಾಡಲೇಬೇಕು. ನಮ್ಮ ತಾಕತ್ತು ಏನು ಅಂತ ತೋರಿಸ್ಬೇಕಾಗಿದೆ. ಈಗ ತೋರಿಸೋ ಕಾಲನೂ ಬಂದಿದೆ. ಯಾರು ಹೆದರ್ಕೋಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಬಂದು ಎಲ್ಲ ಹೋರಾಟ ಮಾಡೋಣ. ಅದು ಏನು ಮಾಡ್ತಾರೆ ಇವರು ನೋಡೋಣ. ಮಾಡು ಇಲ್ಲ ಮಡಿ, ಇವೆರಡು ಬಿಟ್ಟು ಏನೂ ಆಗಲ್ಲ ಬಂಧುಗಳೇ. ಖಂಡಿತ ನಾವೆಲ್ಲರೂ ಸೇರಿ ಇವ್ರನ್ನ ಯಾವ ರೀತಿ ಫೇಸ್ ಮಾಡಬೇಕೋ ಮಾಡೋಣ ಅಂತ ಹೇಳ್ತಾ ನನ್ನ ಒಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಬೇಡ ಜಂಗಮ.